ಜಪಾನ್ನಲ್ಲಿ ಉದ್ಯೋಗಾವಕಾಶಗಳಿಗೆ ಭಾರತೀಯ ಯುವಕರಿಗೆ ಜಾಗತಿಕ ವೇದಿಕೆ. ರೋಟರಿ ಜಿಲ್ಲಾ 3191 ಹಾಗೂ ಮೊಸಾಯಿಕ್ ಪ್ರೈವೇಟ್ ಲಿಮಿಟೆಡ್ ನಡುವೆ ಮಹತ್ವದ ಒಪ್ಪಂದ. ಭಾರತೀಯ ಯುವಕರಿಗೆ ಜಪಾನ್ನಲ್ಲಿ ಉದ್ಯೋಗ ಮತ್ತು ವೃತ್ತಿ ಅಭಿವೃದ್ಧಿಯ ಅವಕಾಶಗಳನ್ನು ಕಲ್ಪಿಸುವ ಉದ್ದೇಶದಿಂದ ರೋಟರಿ ಇಂಟರ್ನ್ಯಾಷನಲ್ ಜಿಲ್ಲಾ 3191 ಹಾಗೂ ಮೊಸಾಯಿಕ್ ಪ್ರೈವೇಟ್ ಲಿಮಿಟೆಡ್ ನಡುವೆ ಮಹತ್ವದ ಒಡಂಬಡಿಕೆ ಹಾಕಲಾಗಿದೆ. ಈ ಒಪ್ಪಂದದ ಮೂಲಕ ಗ್ರಾಮೀಣ ಹಾಗೂ ಹಿಂದುಳಿದ ವರ್ಗಗಳ ಪ್ರತಿಭಾವಂತ ಯುವಕರನ್ನು ಗುರುತಿಸಿ ಅವರಿಗೆ ಜಪಾನೀಸ್ ಭಾಷಾ ತರಬೇತಿ, ಸಾಂಸ್ಕೃತಿಕ ಅರಿವು, ತಾಂತ್ರಿಕ ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯೋಗ ಸಿದ್ಧತಾ ತರಬೇತಿಗಳನ್ನು ನೀಡಲಾಗುತ್ತದೆ. ಇದರಿಂದ ಜಪಾನ್ನ ವಿವಿಧ ಉದ್ಯಮ ಕ್ಷೇತ್ರದಲ್ಲಿ ಉದ್ಯೋಗ ಪಡೆಯಲು ಅಗತ್ಯವಾದ ಅರ್ಹತೆ ಮತ್ತು ಆತ್ಮವಿಶ್ವಾಸವನ್ನು ಯುವಕರು ಗಳಿಸಲಿದ್ದಾರೆ. ಒಪ್ಪಂದದ ಅನ್ವಯ ರೋಟರಿ ಜಿಲ್ಲಾ 3191 ಅರ್ಹ ಅಭ್ಯರ್ಥಿಗಳನ್ನು ಗುರುತಿಸುವುದು, ಜಾಗೃತಿ ಮೂಡಿಸುವುದು, ಸಮುದಾಯ ಮಟ್ಟದಲ್ಲಿ ಸಂಪರ್ಕ ಸಾಧಿಸುವುದು ಹಾಗೂ ವೃತ್ತಿ ಮಾರ್ಗದರ್ಶನ ನೀಡುವ ಕಾರ್ಯವನ್ನು ನಿರ್ವಹಿಸಲಿದೆ. ಮೊಸಾಯಿಕ್ ಪ್ರೈವೇಟ್ ಲಿಮಿಟೆಡ್ ಜಪಾನೀಸ್ ಭಾಷಾ ತರಬೇತಿ, ಸಾಂಸ್ಕೃತಿಕ ಪರಿಚಯ, ಅರ್ಹತಾ ಮಾರ್ಗದರ್ಶನ ಹಾಗೂ ಸಂದರ್ಶನ ಸಿದ್ಧತೆ ತರಬೇತಿಗಳನ್ನು ಒದಗಿಸಲಿದೆ. ಇದಲ್ಲದೆ ಆಲ್ಫ್ ಕನ್ಸಲ್ಟಿಂಗ್ ಲಿಮಿಟೆಡ್ ಜಪಾನ್ನ ಉದ್ಯೋಗದಾತರೊಂದಿಗೆ ಅರ್ಹ ಅಭ್ಯರ್ಥಿಗಳನ್ನು ಸಂಪರ್ಕಿಸುವುದು, ನೇಮಕಾತಿ ಪ್ರಕ್ರಿಯೆ ಹಾಗೂ ಅಗತ್ಯ ದಾಖಲೆಗಳ ವ್ಯವಸ್ಥೆಯಲ್ಲಿ ಸಹಕಾರ ನೀಡಲಿದೆ. ಈ ಯೋಜನೆಯು ಇಂಜಿನಿಯರಿಂಗ್, ತಾಂತ್ರಿಕ ವೃತ್ತಿಗಳು, ಆರೋಗ್ಯ ಸೇವೆ, ಆತಿಥ್ಯ ಉದ್ಯಮ, ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ಜಪಾನ್ನಲ್ಲಿ ಹೆಚ್ಚಿನ ಬೇಡಿಕೆ ಇರುವ ವಿವಿಧ ಕ್ಷೇತ್ರಗಳಿಗೆ ಯುವಕರನ್ನು ಸಿದ್ಧಗೊಳಿಸುವ ಗುರಿಯನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ರೋಟರಿ ಇಂಟರ್ನ್ಯಾಷನಲ್ ಜಿಲ್ಲಾ 3191 ರ 2025-26ನೇ ಸಾಲಿನ ಜಿಲ್ಲಾ ಗವರ್ನರ್ ಎಲೆಕ್ಟ್ ರೋಟೇರಿಯನ್ ಅನಿಲ್ ಗುಪ್ತಾ, ಜೀವನದಲ್ಲಿ ಬದಲಾವಣೆ ತರಲು ಅತ್ಯುತ್ತಮ ಮಾರ್ಗವೆಂದರೆ ಅವಕಾಶಗಳನ್ನು ಸೃಷ್ಟಿಸುವುದು. ಈ ಸಹಭಾಗಿತ್ವದ ಮೂಲಕ ಯುವಕರಿಗೆ ಜಾಗತಿಕ ಮಟ್ಟದ ಕೌಶಲ್ಯ, ಭಾಷಾ ಸಾಮರ್ಥ್ಯ ಹಾಗೂ ಅಂತಾರಾಷ್ಟ್ರೀಯ ಉದ್ಯೋಗಾವಕಾಶಗಳ ದಾರಿಯನ್ನು ತೆರೆದಿಡುತ್ತಿದ್ದೇವೆ. ಇದು ಕೇವಲ ವ್ಯಕ್ತಿಗಳನ್ನಷ್ಟೇ ಅಲ್ಲ, ಅವರ ಕುಟುಂಬಗಳು ಮತ್ತು ಸಮಾಜವನ್ನು ಸಬಲೀಗೊಳಿಸುವ ಮಹತ್ವದ ಹೆಜ್ಜೆಯಾಗಿದೆ ಎಂದು ಹೇಳಿದರು. ಮೊಸಾಯಿಕ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ನಿರ್ದೇಶಕ ಹಿರೋಯುಕಿ ಇಶಿದಾ ಮಾತನಾಡಿ, ಜಪಾನ್ನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ನುರಿತ ಮತ್ತು ಪ್ರತಿಭಾವಂತ ಮಾನವ ಸಂಪನ್ಮೂಲದ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈ ಸಹಭಾಗಿತ್ವದ ಮೂಲಕ ಭಾರತೀಯ ಯುವಕರಿಗೆ ಜಾಗತಿಕ ವೃತ್ತಿ ಅವಕಾಶಗಳನ್ನು ಕಲ್ಪಿಸುವ ಸೇತುವೆಯಾಗಲು ನಾವು ಬಯಸುತ್ತೇವೆ. ಗುಣಮಟ್ಟದ ಜಪಾನೀಸ್ ಭಾಷಾ ಶಿಕ್ಷಣ, ಸಂಸ್ಕೃತಿಯ ಅರಿವು ಮತ್ತು ವೃತ್ತಿ ಸಿದ್ಧತೆಯ ಮೂಲಕ ಅವರು ಜಪಾನ್ನಲ್ಲಿ ಯಶಸ್ವಿಯಾಗಲು ನೆರವಾಗುತ್ತೇವೆ ಎಂದು ತಿಳಿಸಿದರು. ಈ ಒಪ್ಪಂದವು ಭಾರತೀಯ ಯುವಕರ ಉದ್ಯೋಗಾರ್ಹತೆಯನ್ನು ಹೆಚ್ಚಿಸುವುದು, ಅಂತಾರಾಷ್ಟ್ರೀಯ ಉದ್ಯೋಗ ಚಲನಶೀಲತೆಯನ್ನು ಉತ್ತೇಜಿಸುವುದು ಹಾಗೂ ಕೌಶಲ್ಯಾಭಿವೃದ್ಧಿಯ ಮೂಲಕ ದೀರ್ಘಕಾಲಿಕ ವೃತ್ತಿ ಅವಕಾಶಗಳನ್ನು ಸೃಷ್ಟಿಸುವ ಉದ್ದೇಶವನ್ನು ಹೊಂದಿದೆ. ರೋಟರಿ ಇಂಟರ್ನ್ಯಾಷನಲ್ ಜಿಲ್ಲಾ 3191 ಕುರಿತು. ರೋಟರಿ ಇಂಟರ್ನ್ಯಾಷನಲ್ ಜಿಲ್ಲಾ 3191 ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 200ಕ್ಕೂ ಹೆಚ್ಚು ರೋಟರಿ ಕ್ಲಬ್ಗಳ ಒಕ್ಕೂಟವಾಗಿದೆ. ಶಿಕ್ಷಣ, ಆರೋಗ್ಯ, ನೀರಿನ ಸಂರಕ್ಷಣೆ, ಪರಿಸರ ಸಂರಕ್ಷಣೆ, ಯುವಜನ ಅಭಿವೃದ್ಧಿ ಹಾಗೂ ಜೀವನೋಪಾಯ ಸೃಷ್ಟಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಮಾಜಮುಖಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಸಮುದಾಯ ಅಭಿವೃದ್ಧಿಗೆ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದೆ. Hi, my name is Hiro Ishida. I'm from Mosaic Private Limited. I'm running the business for the 8 years in Bangalore. We are training institute for the Indian engineer study Japanese culture, Japanese working right now. We are tie up with the Rotary Club, and then we train the young engineer to go to work in Japan. In Japan, currently we have less manpower right now, so we need lots of the Indians manpowers. That's why we collaborated, and then we're going to be teach Indian engineer to Japanese, and then we will looking for the work for them. This is our program right now. Thank you very much. Rotary District 3191 is part of Rotary International, which is based at Evanston, Chicago, and Rotary is focusing on 7 focus areas, which is health and hygiene, peace and conflict resolution, maternity and child health, environment, economic and community development, and safe drinking water for the children. So these 7 focus areas will focus across the globe to make sure that we are able to touch lives of many and create an impactful permanent projects for the communities around. Rotary's
a signature project which you all of know is polio, eradicate polio from this earth. We are almost at the verge of eradicating polio, and hopefully the year 26-27 will be the first year where we will have a zero polio in this world. And if that happens, then will be is the beginning of eradicating polio from this universe. So I am very, very confident that the year coming by, where I am the district governor for the district 3191 in 26-27, will see a very successful milestone, besides very meaningful and impactful projects in these 7 focus areas under the platform of Rotary. Thank you.